ಆ ಭಾಗದಲ್ಲಿ ಇತ್ತೀಚೆಗೆ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ ಜನ. ಆದರೆ ಕೆಲ ವರ್ಷಗಳ ಹಿಂದೆ ತಮ್ಮ ಗ್ರಾಮದಲ್ಲಿ ಉಂಟಾಗಿರುವ ಪರಿಸ್ಥಿತಿ ಮತ್ತೆ ಬರೋದು ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹೀಗಿರುವಾಗಲೇ ಮತ್ತೆ ಆ ಭಾಗದ ಜನರಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಲ್ಲಾರೆ ಗ್ರಾಮದ ಜನ ಕಳೆದ ಕೆಲ ವರ್ಷಗಳಿಂದ ಶಿಲೆ ಕ್ವಾರೆ ಮತ್ತು ಕ್ರಷರ್ ಚಟುವಟಿಕೆಗಳನ್ನು ವಿರೋಧಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ಈ ಹಿಂದೆ IRB ಕಂಪನಿಯವರು ಇಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದ್ದಾಗ ಗ್ರಾಮಸ್ಥರು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ನಂತರ ಗಣಿಗಾರಿಕೆ ಬಂದ್ ಆದಾಗ ನಿಟ್ಟುಸಿರು ಬಿಟ್ಟಿದ್ದ ಮಂದಿಗೀಗ ಸಂಕಷ್ಟ ಎದುರಾಗಿದೆ. ಹೊಸದಾಗಿ ಮತ್ತೆ ಕ್ರಷರ್ ಚಾಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೇವೆ. ಆದರೂ ಕೂಡ ಅಧಿಕಾರಿಗಳು ಏನೂ ಇದು ತಗೊಳ್ಳೋದಿಲ್ಲ. ಆ ಲೆಕ್ಕದಾಗೆ ನಾವು ಮತ್ತೆ ಇನ್ನು ಮುಂದೆ ಮತ್ತೂ ದೊಡ್ಡ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬಂತು. ಆ ಲೆಕ್ಕದಾಗೆ ಯಾವುದೇ ಕಾರಣಕ್ಕೂ ಕ್ರಷರ್ ಚಾಲನೆ ಕೊಡಲಿಕ್ಕಿಲ್ಲ. ಹೌದು, ಇದೀಗ ಮತ್ತೆ ಮಲ್ಲಾರೆ ಭಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಕ್ರಷರ್ ಮತ್ತು ಗಣಿಗಾರಿಕೆ ನಡೆಸಲು ತಯಾರಿ ನಡೆಸಿದ್ದಾರೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಒಂದು ವೇಳೆ ಇಲ್ಲಿ ಕ್ವಾರೆ ಆರಂಭವಾದರೆ ಆಗಾಗ ಸ್ಫೋಟಿಸುವ ಶಬ್ದದಿಂದ ಮನೆಗಳಿಗೆ ಬಿರುಕು ಬೀಳಲಿದೆ. ಜೀವನಕ್ಕೆ ಆಸರೆಯಾಗಿದ್ದ ಮಲ್ಲಿಗೆ ಕೃಷಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಅಡಿಕೆ, ಬಾಳೆ, ತೆಂಗಿನ ಕೃಷಿಗೆ ತೊಂದರೆಯಾಗುತ್ತೆ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಆದ್ದರಿಂದ ಕ್ರಷರ್ ಮತ್ತು ಕ್ವಾರೆ ನಿರ್ಮಾಣಕ್ಕೆ ಅವಕಾಶವನ್ನ ನೀಡಬೇಡಿ ಅಂತ ಸ್ಥಳೀಯರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಒಂದು ವೇಳೆ ಅವಕಾಶ ನೀಡಿದ್ರೆ ಪ್ರತಿಭಟನೆ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಲಾಸ್ಟ್ ಮಾಡಿದಾಗ ಅದೇ ಬಹಳ ಸಮಸ್ಯೆ ಆಗತ್ತೆ ನಮಗೆ. ಹೆಂಗಸರ ಮಕ್ಕಳು ತಿರುಗಾಡಂಗಿಲ್ಲ. ಲಾರಿ ಎಲ್ಲ ತಿರುಗಾಡ್ತದೆ. ಮನೆಯೆಲ್ಲ ಧೂಳು, ಬಿರ್ಕಿ ಎಲ್ಲ ಮನೆಗಿರೋರು, ಪ್ರೆಗ್ನೆಂಟ್ ಇರೋರು, ಬಾಣತಿ ಇರೋರ್ಗೆಲ್ಲ ಸಮಸ್ಯೆ ಆಗತ್ತೆ. ಅದ್ರ ಸ್ಮೆಲ್ ಬಂದಾಗಂತೂ ಬಹಳ ತಲೆ ತಿರ್ಗೆಲ್ಲ ಬೀಳ್ತಾರೆ ಜನ. ಗೋಡೆ ಎಲ್ಲ ಬಿರುಕು ಬಿಡ್ತದೆ. ಬಾವಿ ಒಳಗೆಲ್ಲ ಜಂಪ್ ಆಗಿ ಕುಸಿತದೆ ಬಾವಿ ಎಲ್ಲ. ಬಹಳ ಸಮಸ್ಯೆ ಆಗತ್ತೆ. ಅದಂತೂ ಮಾಡಕ್ ಕೊಡೋದೇ ಇಲ್ಲ. IRB ಕ್ರಷರ್ ಎರಡು ಮಾಡಕ್ ಕೊಡೋದಿಲ್ಲ ನಾವು. ಒಟ್ನಲ್ಲಿ ಮಲ್ಲಾರೆ ಭಾಗದ ಮಂದಿ ಕ್ರಷರ್ ಮತ್ತು ಕ್ವಾರೆ ನಿರ್ಮಾಣದಿಂದ ತಮಗಾಗುವ ತೊಂದರೆಗಳ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ದು, ಜನರಿಗೆ ತೊಂದರೆಯಾಗುವ ಕ್ರಷರ್ ಮತ್ತು ಕ್ವಾರೆ ಚಟುವಟಿಕೆಗೆ ಅಧಿಕಾರಿಗಳು ಅವಕಾಶವನ್ನ ನೀಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬೆಂಗಳೂರಲ್ಲಿ ಬಿಸಿಲು ರಣರಣ ಅಂತ ಇದೆ. ಈ ಸುಡು ಬಿಸಿಲಿನಲ್ಲಿ ಚಿಲ್ಡ್ ಬಿಯರ್ಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತೆ. ಬಿಯರ್ ರೇಟ್ ಕೇಳಿದ್ರೆ ಡಬಲ್ ಆಗ್ಬಿಟ್ಟಿದೆ. ಜನ ಮಾತ್ರ ಒನ್ ಮೋರ್ ಅಂತಿದ್ದಾರೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಒಂದು ಕಡೆ ಚುನಾವಣಾ ಕಾವು, ಮತ್ತೊಂದು ಕಡೆ ರಣ ಬಿಸಿಲು. ಇಂತಹ ಬಿಸಿಲಲ್ಲಿ ನಮ್ ಜನ ಹಾಟ್ ಡ್ರಿಂಕ್ಸ್ ಸಹವಾಸವೇ ಬೇಡ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ. ಹಾಗಂತ ಎಣ್ಣೆ ಹೊಡೆಯೋದು ಮಾತ್ರ ಬಿಟ್ಟಿಲ್ಲ, ಬದಲಾಗಿ ಚಿಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ. ಹಾಟ್ ಡ್ರಿಂಕ್ಸ್ ಎಲ್ಲ ಯಾಕೆ, ಬಿಯರ್ ಓಕೆ. ಚಿಲ್ಡ್ ಬಿಯರ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಎಸ್ ವೀಕ್ಷಕರೇ, ಸುಡು ಬಿಸಿಲಲ್ಲಿ ಜನರು ಚಿಲ್ಡ್ ಬಿಯರ್ ಕುಡಿಯಲು ಇಷ್ಟಪಡ್ತಿದ್ದಾರೆ. ಕಳೆದ 18 ದಿನದಲ್ಲಿ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಬಿಯರ್ ಸೇಲ್ ಆಗಿದೆ. ಬಿಯರ್ಗೆ ಡಿಮ್ಯಾಂಡ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 22.07 ಲಕ್ಷ ಕೇಸ್ ಬಿಯರ್ ಮಾರಾಟವಾಗಿತ್ತು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಿಯರ್ ಮಾರಾಟದಲ್ಲಿ 30% ಹೆಚ್ಚಳವಾಗಿದೆ. 2023ರ ಏಪ್ರಿಲ್ ತಿಂಗಳಲ್ಲಿ 38.6 ಲಕ್ಷ ಬಾಕ್ಸ್ಗಳಷ್ಟು ಬಿಯರ್ ಮಾರಾಟವಾಗಿತ್ತು. ಆದ್ರೀಗ 18 ದಿನದಲ್ಲಿಯೇ 30.37 ಲಕ್ಷ ಕೇಸ್ ಬಿಯರ್ ಮಾರಾಟವಾಗಿದೆ. ದಿನದಿಂದ ದಿನಕ್ಕೆ ಏರ್ತಿರುವ ಬಿಸಿಲೇ ಬಿಯರ್ ಡಿಮ್ಯಾಂಡ್ಗೆ ಕಾರಣ ಅಂತಿದ್ದಾರೆ ಬಾರ್ ಮಾಲೀಕರು. ಈ ಬಿಸಿಲಲ್ಲಿ ಈ ತಾಪಕ್ಕೆ ಜನ ಬೇಸತ್ತು ಬಿಯರ್ ಕುಡಿತಾವ್ರೆ. ಇವಾಗ ಸಿಕ್ಕಾಪಟ್ಟೆ ಈ ಬಿಸಿಲಲ್ಲಿ ಎಲ್ಲಿ ನಮಗೆ ನಿಲ್ಲಕ್ಕಾಗ್ತಲ್ಲ. ಅಂದರೆ ಬಿಸಿಲಿನ ಹಬೆ ಅಷ್ಟು ಹೊಡೆಯುತ್ತೆ. ಈಗ ಹಾರ್ಡ್ ಡ್ರಿಂಕ್ಸ್ ಹೊಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಸಿ ಜಾಸ್ತಿ ಇರೋದ್ರಿಂದ ಬಿಯರ್ ಅಂದರೆ ಕೋಲ್ಡ್ ಇರುತ್ತಲ್ಲ, ಸ್ವಲ್ಪ ದೇಹಕ್ಕೆ ತಂಪಾಗಲಿ ಅಂದ್ಬಿಟ್ಟು ಬಿಯರ್ ತಗೋತಾವ್ರೆ. ಏನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಬಿಯರ್ಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಸಾಮಾನ್ಯ ಬೆಂಗಳೂರು, ವಿಶೇಷವಾಗಿ ಬೆಂಗಳೂರು ನಗರ ಮತ್ತು ಸಿಟಿ ಏರಿಯಾಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗಿದೆ.
IML ಜಾಸ್ತಿ ಆಗಿದೆ, ಇದು ಆಗಿದೆ. ಯಾಕೆ ಆಗಿದೆ ಅಂತ ಹೇಳಿದ್ರೆ ಇಲೆಕ್ಷನ್ ಇರೋದ್ರಿಂದ ಜನರು ತಿರುಗಾಟ ಓಡಾಟ ಜಾಸ್ತಿ ಆಗಿದೆ. ಸೊ ಕಸ್ಟಮರ್ ಕೇಳ್ತಾರೆ, ಅದರಿಂದ ಬಿಸ್ನೆಸ್ ಜಾಸ್ತಿ ಆಗ್ತದೆ. 18 ದಿನದಲ್ಲಿ ಮದ್ಯ ಮಾರಾಟದಿಂದ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ 1376 ಕೋಟಿ ಆದಾಯ ಬಂದಿದೆ. ಒಟ್ನಲ್ಲಿ ಎಣ್ಣೆಗೆನೂ ಸಖತ್ ಡಿಮ್ಯಾಂಡ್ ಬಂದಿದೆ. ಆದರೆ ಬೇಡಿಕೆಗೆ ತಕ್ಕಷ್ಟು ಲಿಕ್ಕರ್ ಸಿಗದೆ ಇರೋದು ಬಾರ್ ಮಾಲೀಕರಿಗೆ ದೊಡ್ಡ ತಲೆನೋವಾಗಿದೆಯಂತೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.